ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಸ್ಬೆಂಡ್ ಏನ್ರಿ ಕೂತ್ಕೊಳ್ಳಿ. ಯಾಕೆ? ನಿಮ್ಮನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ವಾ, ಅದಕ್ಕೆ ನಿಮ್ ಬ್ಯಾಂಡೇಜ್ ಬದಲಾಯಿಸ್ಬೇಕು. ಬೇಡ ರೀ, ಉರಿಯುತ್ತೆ, ಅದು ಹಂಗೆ ವಾಸಿ ಆಗುತ್ತೆ ಬಿಡಿ. ಹಸ್ಬೆಂಡು, ಈ ಭೂಮಿಯಲ್ಲಿ ಒಬ್ರು ನೋವನ್ನ ಇನ್ನೊಬ್ರು ಅನುಭವಿಸೋ ತರ ಇದ್ದಿದ್ರೆ ನಿಮ್ ನೋವನ್ನ ನಾನು ಅನುಭವಿಸ್ತಿದ್ದೆ. ಪಾಪ ಪುಣ್ಯ ಯಾರು ಮಾಡಿರ್ತಾರೋ ಅದ್ರ ಕರ್ಮ ಫಲನ ಅವ್ರವರೇ ಅನುಭವಿಸ್ಬೇಕು. ಹಾಗೆ ಯಾರಿಗೆ ಏಟಾಗಿರುತ್ತೋ ಅದ್ರ ನೋವನ್ನ ಅವರೇ ಅನುಭವಿಸ್ಬೇಕು. ಅದೇ ಜಗತ್ತಿನ ನಿಯಮ. ಅದನ್ನ ಬದಲಾಯಿಸಕ್ ನಾವ್ಯಾರು? ಈಗ ಗಾಯ ಹೀಗಿದೆ, ಟ್ರೀಟ್ಮೆಂಟ್ ಮಾಡಿರೋದು ಡಾಕ್ಟರ್ ಆಗಿದ್ರು ಕಾಳಜಿ ವಹಿಸ್ತಾ ಇರೋದು ನೀವಲ್ವಾ. ಅದು ಗಾಯಕ್ಕೆ ಅರ್ಥ ಆಗಿರ್ಬೇಕು. ಅದಕ್ಕೆ ಜಾಸ್ತಿ ನೋವು ಕೊಡ್ತಾ ಇಲ್ಲ. ಹೆದರ್ಬೇಡಿ ಹಸ್ಬೆಂಡು, ಏನು ಆಗಲ್ಲ. ನಂಗೆ ಇಂಜೆಕ್ಷನ್ನು, ಹಾಸ್ಪಿಟ್ಲು ಇದೆಲ್ಲ ಸಣ್ಣ ವಯಸ್ಸಿಂದನೂ ಆಗ್ಬರಲ್ಲ. ಏನೇ ಆಗ್ಲಿ ನಮ್ ಕೈಯಲ್ಲಿ ಆಗಲ್ಲ ಅಂತ ಅನ್ಕೋಬಾರ್ದು. ಕಷ್ಟನ ಸುಖನ ಅದನ್ನ ಅನ್ಭವಿಸ್ಬೇಕು. ನಾವ್ ಅನ್ಕೊಂಡಾಗೆ ಯಾವಾಗ್ಲೂ ಆಗಲ್ಲ. ಜೀವನ ಹೇಗ್ ಬರುತ್ತೋ ನಾವ್ ಅದನ್ನ ಹಾಗೇ ಅನ್ಭವಿಸ್ಬೇಕು. ನೋಡಿ, ಮುಗ್ದೇ ಹೋಯ್ತು. ನನಗೆ ಗೊತ್ತೇ ಆಗದ ಹಾಗೆ ಡ್ರೆಸ್ಸಿಂಗೇ ಮಾಡ್ಬಿಟ್ರಲ್ರಿ. ಪರವಾಗಿಲ್ಲ, ಡಾಕ್ಟರ್ ಆಗ್ಬೋದು ನೀವು. ಅಲ್ಲ ಹಸ್ಬೆಂಡು, ನೆನ್ನೆ ನರ್ಸ್ ಆಗ್ಬೋದು ಅಂದ್ರಿ, ಇವತ್ ಡಾಕ್ಟರ್ ಆಗ್ಬೋದು ಅಂತಿದ್ದೀರಾ. ನಾಳೆ ಏನಾಗ್ಬೋದು ಅಂತೀರಾ? ನಿಮ್ಮ ಕೈಗುಣ ಸೇಮ್ ನಮ್ಮ ಅಮ್ಮನ ಥರನೇ. ಅಮ್ಮನೂ ಅಷ್ಟೇ, ಬಿದ್ದು ಗಾಯ ಮಾಡ್ಕೊಂಡಾಗ ಔಷಧಿ ಹಚ್ಚಿ ಕಾಳಜಿ ಮಾಡ್ತಾಯಿದ್ರು. ಆಗ ಎಂಥ ದೊಡ್ಡ ಗಾಯ ಆದರೂ ಬೇಗ ವಾಸಿಯಾಗ್ಬಿಡುತ್ತೆ. ನಮ್ಮ ತಾಯಿ ಥರ ನಿಮ್ಮಲ್ಲೂ ಏನೋ ಮ್ಯಾಜಿಕ್ ಇದೆ. ಅವರಷ್ಟೇ ನೀವು ನನ್ನ ಪ್ರೀತಿ ಮಾಡ್ತೀರಾ. ಹೆಂಡತಿ ಆದವಳು ಗಂಡನ ಸೇವೆ ಎಷ್ಟೇ ಮಾಡಿದ್ಲು ಅಮ್ಮನ ಪ್ರೀತಿ ಕೊಡಕ್ಕಾಗಲ್ಲ ಹಸ್ಬೆಂಡು. ಇದು ನನ್ಗೆ ಮಾತ್ರ ಅಲ್ಲ, ನಂತರ ಎಲ್ಲ ಹೆಣ್ಮಕ್ಳಿಗೂ ಅನ್ವಯಿಸುತ್ತೆ. ಅಂದರೆ ನಿಮಗೆ ನನ್ನ ಮೇಲೆ ಕಾಳಜಿ ಇಲ್ಲ? ಬರೀ ಕಾಳಜಿ ಅಲ್ಲ, ಪ್ರೀತಿನೂ ಇದೆ ಹಸ್ಬೆಂಡು. ಆದ್ರೆ ಅಮ್ಮನ ಪ್ರೀತಿ ಮುಂದೆ ಈ ಪ್ರೀತಿ ಯಾವ ಲೆಕ್ಕ, ನೀವೇ ಹೇಳಿ ಹಸ್ಬೆಂಡು. ಅದು ಸರಿ ಬಿಡಿ. ನೋಡಿದ್ರಾ, ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ನಿಮ್ಮ ಆರೋಗ್ಯನ ನೆಗ್ಲೆಕ್ಟ್ ಮಾಡಿದ್ದೀರಾ. ಹಸ್ಬೆಂಡು, ಒಂದ್ಸಲ ಸೀನದಕ್ಕೆ ಹಿಂಗ್ ಆಡ್ತಿದ್ದೀರಾ ಅಲ್ವಾ? ಮನುಷ್ಯನ ಆರೋಗ್ಯನ ಹದಗೆಡ್ಸೋದ್ರಲ್ಲಿ ಶೀತಾನೇ ಮೊದಲನೇ ಸ್ಥಾನದಲ್ಲಿರೋದು. ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆ ಬಾಕ್ಸ್ ತೆಗಿರಿ, ಸ್ವಲ್ಪ ಯಾಕೆ ತೆಗಿರಿ ಹೇಳ್ತೀನಿ. ಶೀತದ ಮಾತ್ರೆ ಇದೆ, ತಗೊಳ್ಳಿ. ಹಸ್ಬೆಂಡು, ಇಷ್ಟಕ್ಕೆಲ್ಲ ಯಾಕೆ ಮಾತ್ರ? ಮೊನ್ನೆಯಿಂದ ಮಗು ಥರ ನೀವು ಹೇಳಿದ ಮಾತನ್ನೆಲ್ಲ ನಾನು ಕೇಳ್ತಾ ಅಲ್ವಾ? ಇವಾಗ ನಾನು ಹೇಳಿದ ಮಾತು ನೀವು ಕೇಳಬೇಕು, ಇಲ್ಲದ್ರೆ ಮೂಗು ಹಿಡಿದು ಕುಡಿಸ್ತೀನಿ. ಬೇಡ ಬೇಡ, ನಿಮ್ಮ ಸಮಾಧಾನಕ್ಕಾದ್ರೂ ನಾನು ಮಾತ್ರೆ ತಗೋತೀನಿ. ಗುಡ್. ಕೆಲವು ಸರ್ತಿ ನಮ್ಗೆ ಇಷ್ಟ ಇಲ್ಲದ್ರು ಇನ್ನೊಬ್ರಿಗೋಸ್ಕರನಾದ್ರೂ ನಾವು ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗತ್ತೆ. ಸರಿ, ತುಂಬ ಚಳಿದೆ, ಹೊತ್ಕೊಂಡು ಮಲಗಿ. ಒಂದು ನಿಮಿಷ ಬರ್ತೀನಿ.